ನಿನ್ನೆ ವಿಡಿಯೋಲಿ ಸ್ಯಾರಿ ವಿತ್ ಬ್ಲೌಸ್ ಹೇಗೆ ಮಡಚಬೇಕು ಅಂತ ತೋರಿಸ್ಕೊಟ್ಟೆ. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು, ಎಲ್ಲರಿಗೂ ಇಷ್ಟ ಆಯಿತು. ಸೊ ಖುಷಿ ಆಯಿತು. ಇವತ್ತಿನ ವಿಡಿಯೋನು ಅದರದ್ದೇ ಬಗ್ಗೆ ಕಂಟಿನ್ಯೂ ಮಾಡೋಣ ಅಂತ ರೇಷ್ಮೆ ಸ್ಯಾರಿಗಳನ್ನ ಹೇಗೆ ಮೇಂಟೈನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ವಾರ್ಡ್ರೋಬಲ್ಲಿ ಯೂಶಲಿ ಈ ಥರ ಮೇಟಿ ಟವಲ್ ಅಥವಾ ಕಾಟನ್ ಟವಲ್ನ ಅಗಲವಾಗಿ ಹಾಕಿ ಅದರ ಮೇಲೆ ಈ ರೇಷ್ಮೆ ಸ್ಯಾರಿಗಳನ್ನ ಫೋಲ್ಡ್ ಮಾಡಿ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಜಾನ್ವಿ ಅಂತ. ಇವತ್ತು ಮೇಂಟೈನಿಂಗ್ ಆಫ್ ರೇಷ್ಮೆ ಸ್ಯಾರೀಸು ಹೇಗೆ ಅಂತ ನೋಡೋಣ. ನೀವು 3 ತಿಂಗಳಿಗೊಂದ್ಸಲ ಈ ರೇಷ್ಮೆ ಸ್ಯಾರೀಸ್ನ ತೆಗೆದು ಫೋಲ್ಡಿಂಗು ಚೇಂಜ್ ಮಾಡಬೇಕು. ಅಂದರೆ ಫಸ್ಟು ಈ ಥರ ಮಡ್ಚಿದ್ದೀರ ಅಂದ್ಕೊಳ್ಳಿ, 3 ತಿಂಗಳಾದಮೇಲೆ ಅದನ್ನು ಫುಲ್ ಓಪನ್ ಮಾಡಿ ರಿವರ್ಸ್ ಫೋಲ್ಡ್ ಮಾಡಬೇಕು. ಸೊ ಫೋಲ್ಡಿಂಗ್ ಚೇಂಜ್ ಆದರೆ ಅದು ಬಾಳಿಕೆ ಚೆನ್ನಾಗಿ ಬರುತ್ತೆ ಅಂತ. ಪ್ರತಿ 3 ತಿಂಗಳಿಗೂ ಈ ಥರ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಏನಾದರೂ ಎಲ್ಲಾದರೂ ಫಂಕ್ಷನ್ಗೆ ಹೋದಾಗ ಜ್ಯೂಸ್ ಬೀಳೋದು, ಯಾವುದಾದ್ರೂ ಸ್ಟೈನ್ ಆಗುತ್ತೆ ಅಂದ್ಕೊಳ್ಳಿ, ಫುಲ್ಲು ಸ್ಯಾರಿ ಒಗೆಯೋಕ್ಕೆ ಹೋಗಬೇಡಿ. ಆ ಸ್ಟೈನ್ ಆಗಿರೋಂಥ ಜಾಗದಲ್ಲಿ ಮಾತ್ರ ಸ್ವಲ್ಪ ಮೈಲ್ಡ್ ಆಗಿರೋಂಥ ಡಿಟರ್ಜೆಂಟ್, ಚಿಕ್ ಶಾಂಪು ಆಗಿರ್ಬೋದು, ವಿಮ್ ಲಿಕ್ವಿಡ್ ಆಗಿರ್ಬೋದು ಅಂತ ಮೈಲ್ಡ್ ಆಗಿರೋಂಥ ಡಿಟರ್ಜೆಂಟ್ ಹಾಕಿ ಅಷ್ಟು ಪ್ಯಾಚ್ ಮಾತ್ರ ತೊಳೀರಿ, ಮತ್ತು ಆರಾಕಿ ಚೆನ್ನಾಗಿರುತ್ತೆ. ಮತ್ತು ಎಲ್ಲಾದರೂ ಫಂಕ್ಷನ್ಗೆ ಹೋಗಿ ವಾಪಸ್ ಬಂದಾಗ ನಮ್ಮ ಬೆವರೆಲ್ಲ ಸ್ಯಾರಿಗೆ ಅಂಟ್ಕೊಂಡಿರುತ್ತೆ ಆ್ಯಂಡ್ ಸ್ಯಾರಿಗಳು ತಾವೇ ಇರುತ್ತೆ. ಆಮೇಲೆ 3 ತಿಂಗಳು 4 ತಿಂಗಳು ಒಂದ್ಸಲ ಪ್ರತಿಯೊಂದು ರೇಷ್ಮೆ ಸ್ಯಾರಿನೂ ನೋಡಿ, ನಾನು ವಿಡಿಯೋಲಿ ತೋರಿಸಿರೋ ರೀತಿ ಫ್ರಿಲ್ಸ್ ಹಾಕಿಬಿಟ್ಟು ಒಂದು ಚಾಪೆ ಹಾಕಿಬಿಟ್ಟು ಚಾಪೆ ಮೇಲೆ ಅಗಲವಾಗಿ ಹಾಕಿ ಗಾಳಿಗೆ ಹಾಕಬೇಕು. ಯಾವತ್ತೂ ನೀವು ಈ ರೇಷ್ಮೆ ಸ್ಯಾರಿಗಳನ್ನ ಡೈರೆಕ್ಟ್ ಸನ್ಲೈಟ್ ಕೆಳಗಡೆ ಹಾಕೋಕ್ಕೆ ಹೋಗಬೇಡಿ. ಶೈನಿಂಗ್ ಹೋಗುತ್ತೆ ಆ್ಯಂಡ್ ಈ ಜರಿ ಏನಿದೆಯೋ ಅದು ಡಲ್ ಆಗುತ್ತೆ. ಸೊ ಈ ಥರ ಫ್ರಿಲ್ಸ್ ಹಾಕಿಬಿಟ್ಟು ಅಗಲವಾಗಿ ಒಂದು ಚಾಪೆ ಅಥವಾ ಬೆಡ್ಶೀಟ್ ಹೊಸದಿದ್ರೆ ಅದನ್ನು ಹಾಕಿ ಈ ಥರ ಹಾಕ್ಬೋದು. ಮನೆ ಒಳಗಡೆ ಗಾಳಿ ಅದಕ್ಕೆ ಸೋಕಿದ್ರೆ ಸಾಕು. ಆ ಥರ ಒಂದಿನ ಪೂರ್ತಿ ಬಿಟ್ಬಿಟ್ಟು ಮತ್ತೆ ಅದನ್ನು ಮಡಚಿ ವಾರ್ಡ್ರೋಬಲ್ಲಿ ಇಡ್ಬೋದು. ಒಂದು ವೇಳೆ ರೇಷ್ಮೆ ಸ್ಯಾರಿನ ಒಗೆಯೋದಾದರೆ ಅದನ್ನು ಒಗೆದಿದ ಮೇಲೆ ಹಿಂಡಬೇಡಿ. ಅದೇ ರೀತಿ ಕಂಬಿ ಮೇಲೆ ಆರಾಕಿ ಅಥವಾ ಒಂದು ದಪ್ಪನಾಗಿರೋಂಥ ಟವಲ್ ತಗೊಂಡು ಸ್ಯಾರಿ ಮೇಲೆ ಒತ್ತಬೇಕು. ಆವಾಗ ಮಾಯಿಶ್ಚರ್ ಕಂಟೆಂಟ್ ಎಲ್ಲ ಟವಲ್ ಹೀರ್ಕೊಂಡ್ಮೇಲೆ ನೀವು ಆರಾಕ್ಬೋದು. ನಾನು ಹೇಳೋ ಪ್ರಕಾರ ಏನಪ್ಪ ಅಂದರೆ, ರೇಷ್ಮೆ ಸ್ಯಾರಿಗಳನ್ನ ಆದಷ್ಟು ಡ್ರೈ ಕ್ಲೀನ್ ಮಾಡಿಸ್ಕೊಂಡ್ರೆ ಅದ್ರ ಬಾಳಿಕೆ ಚೆನ್ನಾಗಿ ಬರುತ್ತೆ, ನಾವು ಒಗೆಯೋದಕ್ಕಿಂತ. ಸ್ಯಾರೀಸ್ನ ಯಾವಾಗಲೂ ಅಷ್ಟೇ ಪಾಲಿಥಿನ್ ಬ್ಯಾಗಲ್ಲಿ ಅಥವಾ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಹಾಕಿ ಜಿಪ್ ಹಾಕಿ ವಾರ್ಡ್ರೋಬಲ್ಲಿ ಇಡೋಕ್ಕೆ ಹೋಗಬೇಡಿ. ಕಾಟನ್ ಬ್ಯಾಗಲ್ಲಿ ಹಾಕಿ ಇಡ್ಬೋದು, ಅಥವಾ ನಾನು ತೋರಿಸ್ದಂಗೆ ಟವಲ್ ಮೇಲೆ ಒಂದ್ರ ಮೇಲೆ ಒಂದು ಇಟ್ಕೋಬೋದು. ಎಷ್ಟು ಗಾಳಿ ರೇಷ್ಮೆ ಸೀರೆಗಳಿಗೆ ಹೋಗುತ್ತೋ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ. ಸೊ ಇದಾಗಿತ್ತು ರೇಷ್ಮೆ ಸ್ಯಾರಿಗಳನ್ನ ಮೇಂಟೈನ್ ಮಾಡೋಂಥ ಟಿಪ್ಸ್. ನಿನ್ನೆ ಸಾಯಂಕಾಲ ಸಿಂಪಲಾಗಿ ಮಸ್ಕ್ ಮೆಲನ್ ತಂದಿದ್ರು. ಮಸ್ಕ್ ಮೆಲನ್ನ ಸ್ನ್ಯಾಕ್ ಆಗಿ ಮುಗಿಸ್ಕೊಂಡ್ವಿ. ನಾನು ಈ ಕಾಯಿ ಏನಾದರೂ ಸ್ವೀಟ್ ಇಲ್ಲ ಅಂದರೆ ಸಕ್ಕರೆ ಹಾಕ್ಕೊಂಡು ತಿನ್ಲಿಕ್ಕೆ ಇಷ್ಟಪಡ್ತೀನಿ. ನೀವು ಹೇಗೆ ತಿಂತೀರಾ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಇದಾಗಿತ್ತು ನಿನ್ನೆಯ ಈವ್ನಿಂಗ್ ಬ್ಲಾಗ್. ರಾತ್ರಿ ಡಿನ್ನರ್ಗೆ ನಾನು ಆಗಲೇ ಹುರುಳಿಕಾಳು ಮೊಳಕೆ ತೋರಿಸಿದ್ನಲ್ಲ, ಸೊ ಅದರಲ್ಲಿ ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕುಕ್ಕರ್ ಒಂದರಲ್ಲಿ ಬಿಡಿಸ್ಕೊಂಡಿರೋಂಥ ಬೆಳ್ಳುಳ್ಳಿ, ಈರುಳ್ಳಿ, ಮೊಳಕೆ ಕಟ್ಟಿರೋ ಕಾಳು ಹಾಕಿ ನೀರು ಹಾಕಿ 1 ಅಥವಾ 2 ವಿಜಿಲ್ ಕೂಗ್ಸೋಣ. ಸಮ್ಮರ್ ಆಗಿರೋದ್ರಿಂದ ಹುರುಳಿಕಾಳು ಹೀಟ್ ಇರುತ್ತೆ, ಬಟ್ ಮೊಳಕೆ ಬಂದಿರೋ ಹುರುಳಿಕಾಳು ತಂಪಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಮೊಳಕೆ ಕಟ್ಟಿನೇ ಸಾರು ಮಾಡ್ಕೊಳ್ಳೋದು ಚೆಂದ. ಇಲ್ಲಿ ನಾನು ಮುಚ್ಚಿ 2 ವಿಜಿಲಷ್ಟು ಕೂಗಿಸ್ತಾ ಇದ್ದೀನಿ. ಆಲೂಗಡ್ಡೆ ಹಾಕೋದು ಮರ್ತೋಗಿದ್ದೆ. ಸೊ 2-3 ನಿಮಿಷ ಆದಮೇಲೆ ಮತ್ತೆ ತೆಗೆದು ಆಲೂಗಡ್ಡೆನ ಹಾಕಿ ಮತ್ತೆ ಕೂಗಿಸ್ತಾ ಇದ್ದೀನಿ. ಹುಣಸೆಹಣ್ಣು ಬೆಲ್ಲನ ನೆನೆಸ್ಕೊಂಡಿದ್ದೀನಿ. ಇದು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಕೊಬ್ಬರಿ, ಒಣಮೆಣಸಿನ್ಕಾಯಿ, ಹುರಿದಿರೋ ಧನಿಯಾ, ಗಸಗಸೆ, ಈರುಳ್ಳಿ ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಈ ಎಲ್ಲದನ್ನು ನೀರು ಹಾಕಿ ಪೇಸ್ಟಾಗಿ ರುಬ್ಕೋಬೇಕು. 2 ವಿಜಿಲ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸು ಮೆತ್ತಗಾಗಿದೆ. ಒಂದು 2 ಚಮಚದಷ್ಟು ಬೆಂದಿರೋಂಥ ಇಂಗ್ರೀಡಿಯೆಂಟ್ಸು ಈ ಪೇಸ್ಟ್ಗೆ ಹಾಕ್ಕೊಂಡು ನಾವು ರುಬ್ಬಿದ್ರೆ ಸಾರು ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಸೊ ಈ ಬೆಂದಿರೋಂಥ ಇಂಗ್ರೀಡಿಯೆಂಟ್ಸ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಸಾಸಿವೆ, ಕರಿಬೇವಿಂದು ಒಗ್ಗರಣೆ, ನಾವು ಮಿಕ್ಸಿಯಲ್ಲಿ ತಯಾರಿಸ್ಕೊಂಡಿದ್ದಂಥ ಪೇಸ್ಟು, ಹುಣಸೆಹಣ್ಣು ಬೆಲ್ಲ ನೆನೆಸಿದ್ವಲ್ಲ ಅದನ್ನು ಕಿವುಚ್ಕೊಂಡು ಫಿಲ್ಟ್ರ್ ಮಾಡಿ ಆ ಹುಳಿನೂ ಹಾಕ್ಕೊಂಡು ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಿಮ್ ಫ್ಲೇಮಲ್ಲಿ ಕುದಿಸೋದಷ್ಟೇ. ಯೂಶ್ವಲಿ ಹುರುಳಿಕಾಳು ಸಾರಿಗೆ ಬದನೆಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಆಲೂಗಡ್ಡೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ಬಿಸಿ ಅನ್ನದ ಜೊತೆ ಈ ಹುರುಳಿಕಾಳು ಹುಳಿ ಹಾಕ್ಕೊಂಡು ರಾತ್ರಿ ಊಟ ಮುಗಿಸಿದ್ವಿ. ಬೆಳಗ್ಗೆ ಎದ್ದೇಳೋ ಅಷ್ಟರೊಳಗಡೆ ಒಂಥರ ಮೈಕೈ ನೋವು, ಅನ್ಕಂಫರ್ಟಬಲ್ ಅನಿಸ್ತು ಬಾಡಿ. ಸೊ ಸಿಂಪಲಾಗಿ ಚಿತ್ರಾನ್ನ ಮಾಡಿ ಟಿಫನ್ ಮುಗಿಸಿದ್ವಿ. ಈಗ ಮಧ್ಯಾಹ್ನಕ್ಕೆ ಚಿತ್ರಾನ್ನೂ ಸ್ವಲ್ಪ ಉಳಿದಿತ್ತು ಆ್ಯಂಡ್ ಮಕ್ಕಳಿಗೆ ನೀರು ದೋಸೆ ಹಾಕೋಣ ಅಂತ ನೀರು ದೋಸೆಗೆ ಹಿಟ್ಟನ್ನು ರೆಡಿ ಮಾಡಿದ್ದೀನಿ. ಸೊ ಸಿಂಪಲಾಗಿ ಅಕ್ಕಿ ಹಿಟ್ಟಿಗೆ 1 ಸ್ಪೂನಷ್ಟು ಚಿರೋಟಿ ರವೆ, ಉಪ್ಪು, ನೀರು ಬೇಕಾದಷ್ಟು ಹಾಕಿ ಒಂದು 10 ನಿಮಿಷ ನೆನೆಸಿದ್ರೆ ನಮಗೆ ನೀರು ದೋಸೆ ಹಿಟ್ಟು ರೆಡಿ ಆಗೋಗುತ್ತೆ. ಯೂಶ್ವಲಿ ತೆಳ್ಳಗೆ ನೀರು ದೋಸೆ ಹಾಕಿ ತಿನ್ನೋದು. ರಾತ್ರಿ ಸಾರು ಉಳಿದಿತ್ತು, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಅದನ್ನೇ ಬಿಸಿ ಮಾಡಿ ದೋಸೆ ಜೊತೆ ಸರ್ವ್ ಮಾಡಿದೆ. ಸೊ ಎಲ್ಲ ಐಟಮ್ಸು ಈ ಹೊತ್ತಿಗೆ ಕ್ಲಿಯರ್ ಮಾಡಿದ್ರೆ ರಾತ್ರಿ ಫ್ರೆಶ್ ಆಗಿ ಅಡುಗೆ ಮಾಡ್ಕೋಬೋದು ಅಂತ ಈ ಥರ ಮಾಡಿದೆ. ನಿಮ್ಮ ಮನೆಗಳಲ್ಲೂ ನೀವು ಉಳಿದಿದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಈ ಥರ ತಿಂತೀರಾ? ಕಮೆಂಟ್ಸ್ ಮೂಲಕ ತಿಳಿಸಿ. ಈಗ ಇದಾಗಿತ್ತು ಇವತ್ತಿನ ವ್ಲಾಗ್.